ಎಷ್ಟೋ ಸತಿ ಜನ ನಮ್ಮನ್ನು ಕಳ್ಕೊಂಡ್ರೆ ನಮ್ಮ ಲೈಫ್ ಚೆನ್ನಾಗಾಗತ್ತೆ. ನಾವು ನಮ್ಮನ್ನು ಆರಿಸ್ಕೊಳ್ಳಿ, ನಮ್ಮನ್ನು ಇಷ್ಟಪಡಿ, ನಮ್ಮನ್ನು ಚೂಸ್ ಮಾಡಿ ಅಂತ ಬೇಡ್ಕೊಳ್ಳೋ ಬದಲು ಅವ್ರು ನಮ್ಮನ್ನು ಬಿಟ್ಬಿಟ್ರೆ ಒಳ್ಳೆಯದು, ನಮ್ಮ ಜೀವನ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈ ಕ್ಲಿಂಗಿಂಗ್ ಅನ್ನೋದಿದೆಯಲ್ಲ, ಅದು ಕನೆಕ್ಷನ್ ಅಲ್ಲ. ಅವ್ರು ಅಂಟ್ಕೊಂಡಿದ್ರೆ ನಮಗೆ, ನಾವು ಅವ್ರನ್ನ ಅಂಟ್ಕೊಂಡಿದ್ರೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಆತ್ಮಗೌರವ ಎಲ್ಲಿರುತ್ತೆ ಅದೇ ಫಸ್ಟ್ ಫಾರ್ಮ್ ಆಫ್ ಲವ್. ಪ್ರೇಮದ ಮೊದಲನೇ ರೂಪನೇ ಆತ್ಮಗೌರವ. ಅದಕ್ಕೆ ಜನಗಳನ್ನ ನಾವು ಕ್ಯಾರೆಕ್ಟರೈಸ್ ಮಾಡೋದು ಅವ್ರ ಆ್ಯಕ್ಷನ್ನಲ್ಲೇ ಹೊರತು ಅವ್ರ ಪದಗಳಲ್ಲ. ಅವ್ರು ಏನೇನೆಲ್ಲ ಮಾತಾಡ್ಬೋದು, ಏನೇನೆಲ್ಲ ಬರಿಬೋದು, ಏನೇನೆಲ್ಲ ಹೇಳ್ಬೋದು, ಆದರೆ ಅವ್ರ ಜೀವನದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಿ. ಫೂಲ್ ಆಗಬೇಡಿ. ಯಾರು ಬೇಕಾದ್ರೂ ಅಡ್ವೈಸ್ ಮಾಡ್ತಾರೆ. 5 ವರ್ಷದ ಮಕ್ಕಳಿಂದ 100 ವರ್ಷದವರೆಗೂ ಜನ ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಅವ್ರ ಜೀವನದಲ್ಲಿ ಹೇಗಿದ್ದಾರೆ, ಅವ್ರು ಹೇಳ್ತಾ ಇರೋದನ್ನು ಪಾಲಿಸ್ತಾ ಇದ್ದಾರಾ, ಅವ್ರ ಕೈಯಲ್ಲಿ ಅವ್ರು ಹೇಳ್ತಾ ಇರೋದು ಮಾಡೋಕ್ಕಾಗ್ತಾ ಇದೆಯಾ, ಅವ್ರ ಜೀವನದಲ್ಲಿ ಗೋಲ್ ಇದೆಯಾ, ಅವ್ರ ಬಿಹೇವಿಯರ್ ಏನು, ಅವ್ರ ಆ್ಯಕ್ಷನ್ ಏನು, ಅವ್ರು ಈ ಜನಗಳ ಹತ್ರ ಹೇಗಿದ್ದಾರೆ, ಇದು ಮುಖ್ಯ ಆಗುತ್ತೆ ಹೊರತು ಅವ್ರು ಏನು ಹೇಳ್ತಾರೆ ಅನ್ನೋದಲ್ಲ. ನಾಟ್ ಬೈ ದಿ ವರ್ಡ್ಸ್, ಬೈ ದೇರ್ ಬಿಹೇವಿಯರ್. ಅದರಿಂದ ನಮಗೆ ಸತ್ಯ ಗೊತ್ತಾಗುತ್ತೆ, ಸತ್ಯದ ಅನುಭವ ಆಗುತ್ತೆ. ಅಂಥ ಉದಾಹರಣೆಗಳಾಗಬೇಕು.